ಇವತ್ತು ನಾನು ನಿಮಗೆ ಮುಟ್ಟಿದ್ರೆ ಮುನಿ ಗಿಡದ ಬಗ್ಗೆ ತಿಳ್ಸಕ್ಕೆ ಹೊರಟಿದ್ದೀನಿ. ಆಯುರ್ವೇದದಲ್ಲಿ ಇದಕ್ಕೆ ಲಜ್ಜಾಲು ಅಂತ ಹೇಳ್ತಾರೆ. ಇದರ ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಮೀಮೋಸಾ ಪುಡಿಕಾ ಅಂದ್ಬಿಟ್ಟು. ಇದು ಎಷ್ಟು ಯೂಸ್ಫುಲ್ ಅಂತಂದರೆ ಇದರ ಎಲೆಯಿಂದ ಹಿಡಿದು ಇದರ ಬೇರ್ವರೆಗೂ ಕೂಡ ಎಲ್ಲ ಯೂಸ್ಫುಲ್ ಪಾರ್ಟ್. ರಕ್ತಪಿತ್ತಂ ಅತಿಸಾರಂ ಯೋನಿ ರೋಗಂ ವಿನಾಶಯೇತ್ ಅಂದರೆ ನಿಮ್ಗೇನಾದರೂ ಬ್ಲೀಡಿಂಗ್ ಡಿಸಾರ್ಡರ್ ಇತ್ತು ಅಂತಂದರೆ, ಲೈಕ್ ನಿಮ್ಗೇನಾದರೂ ಮೂಲವ್ಯಾಧಿ ಇತ್ತು ಅಂತಂದರೆ, ಅಥವಾ ನಿಮಗೆ ಋತುಸ್ರಾವ ಹೆಚ್ಚು ಬ್ಲೀಡಿಂಗ್ ಆಗ್ತಿತ್ತು ಅಂತಂದರೆ, ಮತ್ತು ಸ್ಪೆಷಲಿ ನಿಮ್ಗೇನಾದರೂ ಡಯೇರಿಯಾ ಅಥವಾ ನಿಮ್ಗೇನಾದರೂ ಲೂಸ್ ಮೋಷನ್ಸ್ ಜಾಸ್ತಿ ಆಗ್ತಿದ್ರು ಕೂಡ ಈ ಮುಟ್ಟಿದ್ರೆ ಮುನಿ ಗಿಡ ತುಂಬಾ ಸಹಾಯ ಮಾಡುತ್ತೆ. ಹೇಗೆ ತಗೊಳ್ಬೇಕು? ಇದರ ಪಂಚಾಂಗದ ಕಷಾಯ ಅಂತಂದರೆ ಎಲೆ, ಬೇರು, ಇದರ ಕಾಂಡ ಪೂರ್ತಿ ನೀವು ಯೂಸ್ ಮಾಡ್ಬೋದು. ಇದರ ಕಷಾಯವನ್ನು ದಿನಕ್ಕೆ 3 ಬಾರಿ ಹಾಗೆ 10 ml ನೀವು ಕುಡಿಯೋದ್ರಿಂದ ನಿಮ್ಮ ಅತಿಸಾರವನ್ನು ಕಡಿಮೆ ಮಾಡ್ಬೋದು, ಮೂಲವೇದಿಯಲ್ಲಿ ಆಗುವಂತಹ ಬ್ಲೀಡಿಂಗನ್ನು ಕಡಿಮೆ ಮಾಡ್ಬೋದು, ಮತ್ತು ನಿಮ್ಗೇನಾದರೂ ಅತಿಸಾರ ಆಗ್ತಿತ್ತು ಅಂತಂದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನಿಮ್ಗೇನಾದರೂ ಗಾಯ ಆಗಿತ್ತು ಅಂತಂದರೆ ಇದರ ಪೇಸ್ಟನ್ನು ನೀವು ಡೈರೆಕ್ಟಾಗಿ ಹಚ್ಚೋದ್ರಿಂದ ಬ್ಲೀಡಿಂಗ್ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಯೂಸಸ್ ತುಂಬಾ ಇದೆ. ಇದನ್ನು ವೆಜೆನಲ್ ಪ್ರೊಲ್ಯಾಪ್ಸಲ್ಲಿ, ಏನಲ್ ಪ್ರೊಲ್ಯಾಪ್ಸಲ್ಲಿ ಪಿಚ್ಚು ರೀತಿಯಾಗಿ ಮಾಡಿಬಿಟ್ಟು ಇದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದೊಂದು ವಿಷಯ ನೆನಪಿರಲಿ, ನೀವೇನಾದರೂ ಗರ್ಭಧಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರೆ, ಅಂದರೆ ನೀವು ಕನ್ಸೀವ್ ಆಗಬೇಕು ಅಂತಂದರೆ ಟ್ರೈ ಮಾಡ್ತಿದ್ರೆ ಇದನ್ನು ನೀವು ತಗೊಳ್ಬಾರ್ದು. ಯಾಕಂತಂದರೆ ಇದು ಗರ್ಭ ನಿರೋಧಕವಾಗಿ ಆ್ಯಕ್ಟ್ ಆಗುತ್ತೆ. ಸೊ ಇದ್ರ ಯೂಸಸ್ ತುಂಬಾ ಇದೆ. ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ.